ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಮುಟ್ಗಿ ರೊಟ್ಟಿ ಮಾಡೋದನ್ನ ನೋಡೋಣಂತ. ಇದಕ್ಕೆ ಬೇಕಾಗಿ ಸಾಮಗ್ರಿಗಳಂದರೆ ಕೆಂಪು ಖಾರ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಸ್ವಲ್ಪ ತುಪ್ಪದ ಬದಲು ನೀವು ಎಣ್ಣೆನೂ ಉಪಯೋಗಿಸ್ಬೋದು. ಇಲ್ಲಿ ನಾನು ಒಂದೇ ಮುಟ್ಗಿ ರೊಟ್ಟಿ ಮಾಡೋದ್ರಿಂದ ನಾನು ಅಷ್ಟೇ ಸ್ವಲ್ಪ ತೊಗೊಂಡಿನಿ. ನಾವು ಎಷ್ಟು ಜಾಸ್ತಿ ಬೇಕಂದರೆ ನಾವು ಜಾಸ್ತಿ ಇದನ್ನೇ ಸಾಮಾನು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ ನೋಡಿರಿ, ನಾವು ಮುಟ್ಗಿ ರೊಟ್ಟಿ ಮಾಡಬೇಕಂದ್ರೆ ರೊಟ್ಟಿನ ದಪ್ಪಗೆ ಮಾಡ್ಕೋಬೇಕು. ತೆಳ್ಳಗೆ ಮಾಡಿದರೆ ಅಷ್ಟು ಸರಿಯಾಗಿ ಬರೋಲ್ಲ, ಮತ್ತು ಬಿರುಸಾದರೂ ಸರಿಯಾಗಿ ಬರೋಲ್ಲ. ಇದು ಮೆತ್ತಗೆ ದಪ್ಪಗಿದ್ರೆ ಮುಟ್ಗಿ ರೊಟ್ಟಿ ರುಚಿಯಾಗಿ ಬರ್ತೈತಿ. ನಾನೇನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಇದನ್ನ ಹರ್ಕೊಂಡೇನಿ. ಇದಿಷ್ಟು ನನ್ನ ರೊಟ್ಟಿಗೆ ಹಾಕಿ ಆಮೇಲೆ ಕೆಂಪು ಖಾರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಈ ರೀತಿ ಪೂರ್ತಿ ಸವರಿ ಇದನ್ನು ನಾವು ಕೈಯಲ್ಲೇ ಮುಟ್ಗಿ ರೊಟ್ಟಿ ಮಾಡ್ಬೋದು. ಇದನ್ನು ನಾವು ಸುಡುವುದಿದ್ದಾಗನೇ ಮಾಡಿದ್ರೆ ಮುಟ್ಗಿ ಸರಿಯಾಗಿ ಆಗ್ತೈತ್ರಿ. ಇವಾಗ ನೋಡಿರಿ, ಈ ರೀತಿ ನಾವು ರೊಟ್ಟಿನ ಕೈಯಲ್ಲೇ ಮುಟ್ಗಿ ಮಾಡ್ಕೋತೀವಿ. ಭಾಳ ರುಚಿಯಾಗಿರ್ತೈತಿ, ಮಸ್ತಾಗಿರ್ತೈತಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ನಮ್ಮ ಮುಟ್ಗಿ ರೊಟ್ಟಿ ರೆಡಿ ಆಯಿತು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.